ಗುಡ್ ಮಾರ್ನಿಂಗ್ ಟು ಎವ್ರಿವನ್. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನೀಟ್ 2026 ಕೌನ್ಸಿಲಿಂಗನ್ನು ಪ್ರಾರಂಭ ಮಾಡಿದ್ದಾರೆ. ಈ ಪ್ರಾರಂಭಿಕ ಹಂತವಾಗಿ ಈಗ ಸೀಟ್ ಮ್ಯಾಟ್ರಿಕ್ಸನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ಈ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ, ಕರ್ನಾಟಕ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅಥವಾ KEA ಅವರು ಡಿಸ್ಪ್ಲೇ ಮಾಡಿದಂಥ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆ ಏನಂದರೆ, ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ 2025ದಲ್ಲಿ ಕರ್ನಾಟಕದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ 64 ಕಾಲೇಜುಗಳಿತ್ತು. 64 ಕಾಲೇಜಸ್ ವೇರ್ ದೇರ್, ಬಟ್ ದಿಸ್ ಇಯರ್ 67 ಕಾಲೇಜಸ್ ಆರ್. 3 more colleges, new colleges have come. ಇನ್ 2025ದಲ್ಲಿ ಅರೌಂಡ್ ಇನ್ ಫಸ್ಟ್ ರೌಂಡ್ನಲ್ಲಿ 9,133 ಸೀಟ್ಸ್ ವೇರ್ ದೇರ್. ಈಗ ಈ ಫಸ್ಟ್ ರೌಂಡಿಗೆ ರಿಲೀಸ್ ಮಾಡುವಂಥ ಸೀಟುಗಳ ಸಂಖ್ಯೆ 11,625, ಅಂದರೆ ಅರೌಂಡ್ 1,400 ಸೀಟ್ಸ್ ಆರ್ ಮೋರ್ ದಿಸ್ ಇಯರ್. ಹಾಗಾಗಿ ಹೆಚ್ಚಿನ ಅವಕಾಶಗಳು ಎಲ್ಲ ಕ್ಯಾಂಡಿಡೇಟ್ಸ್ಗಳು ಇದ್ದಾವೆ. ಅದೇ ರೀತಿ ಹೋದ ಸಲ ಹೈದರಾಬಾದ್ ಕರ್ನಾಟಕದವರಿಗೆ 987 ಸೀಟುಗಳಿದ್ದು, ಅದೇ ರೀತಿ ಉಳಿದ ಕರ್ನಾಟಕದವರಿಗೆ 3,959 ಸೀಟ್ಸ್ ವೇರ್ ದೇರ್. ಅದು ಈ ವರ್ಷ ಹೈದರಾಬಾದ್ ಕರ್ನಾಟಕದವರಿಗೆ 1,210 ಸೀಟ್ಸ್ ಇದ್ದರೆ, ಉಳಿದ ಕರ್ನಾಟಕದವರಿಗೆ 4,835 ಸೀಟ್ಸ್. ಟೋಟಲ್ 11,625 ಸೀಟ್ಸ್ ಆರ್ ದೇರ್ ಫಾರ್ ಕೌನ್ಸಿಲಿಂಗ್. ಈ ಒಂದು 11,625 ಸೀಟ್ಸನ್ನು KEA ಅವರು ಫಿಲಪ್ ಮಾಡೋರಿದ್ದಾರೆ. ಅಂದರೆ ದೇ ಆರ್ ಗೋಯಿಂಗ್ ಟು ಅಲಾಟ್ ದ ಸೀಟ್ಸ್ ಫಾರ್ 67 ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ. ಐ ವಿಲ್ ಟೆಲ್ ಯು ಅಬೌಟ್ ಟೈಪ್ಸ್ ಆಫ್ ಕಾಲೇಜಸ್. ನೋಡಿ, ನೀವು ಕೇರ್ಫುಲ್ಲಾಗಿ ನೀವು ಆಪ್ಷನ್ ಎಂಟ್ರಿ ಕೊಡಬೇಕಾಗ್ತದೆ. ಹೌ ಟು ಗಿವ್ ಆಪ್ಷನ್ ಎಂಟ್ರಿ ಅನ್ನೋದ್ರ ಬಗ್ಗೆ ಸಮ್ ಟಿಪ್ಸ್ ಕೊಡ್ತೀನಿ. ಮೊದಲನೇದಾಗಿ ನಾನು ಕಾಲೇಜ್ಗಳ ಬಗ್ಗೆ ಹೇಳ್ತಿದ್ದೇನೆ. ಮೊದಲನೇದು ಗೌರ್ಮೆಂಟ್ ಕಾಲೇಜಸ್. ನಿಮಗೆಲ್ಲ ಗೊತ್ತಿರ್ತದೆ, ಅರೌಂಡ್ 24-25 ಗೌರ್ಮೆಂಟ್ ಕಾಲೇಜಸ್ ಆರ್ ಇನ್ ಕರ್ನಾಟಕ. ಅದೇ ರೀತಿ ಪ್ರೈವೇಟ್ ಕಾಲೇಜುಗಳಿದ್ದಾವೆ. ಆ ಪ್ರೈವೇಟ್ ಕಾಲೇಜುಗಳಲ್ಲಿ ಕೆಲವೊಂದು ಮೈನಾರಿಟಿ, ಲ್ಯಾಂಗ್ವೇಜ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಕಾಲೇಜುಗಳಿದ್ದಾವೆ. ಅದೇ ರೀತಿ ಪ್ರೈವೇಟ್ ಅನ್ಎಡೆಡ್ ಕಾಲೇಜುಗಳಿದ್ದಾವೆ, ಪ್ರೈವೇಟ್ ಯೂನಿವರ್ಸಿಟಿಗಳಿದ್ದಾವೆ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಿದ್ದಾವೆ. ಇವುಗಳ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳೋ ಒಳ್ಳೆಯದು. ಇಲ್ಲಿ ನಾನು ಹೇಳಿದಾಗೆ ಗೌರ್ಮೆಂಟ್, ಪ್ರೈವೇಟ್ ಆ್ಯಂಡ್ ದೆನ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ, ಈ ಕಾಲೇಜುಗಳಿದ್ದಾವೆ. ಟೈಪ್ಸ್ ಆಫ್ ಸೀಟ್ಸ್ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ಫೀಸ್ ಪೇಯಿಂಗ್ ಕೆಪಾಸಿಟಿ ಮೇಲೆ ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ, ಆಪ್ಷನ್ ಎಂಟ್ರಿ ಕೊಡಬೇಕಾಗುತ್ತೆ. ಅದಕ್ಕಾಗಿ ಈಗ ನಾನು ಹೇಳ್ತಾ ಇರೋದು ಟೈಪ್ಸ್ ಆಫ್ ಸೀಟ್ಸ್, ಯಾವ ಟೈಪ್ ಸೀಟ್ಸ್ ಇದ್ದಾವೆ, ಅವ್ರ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಅನ್ನೋದನ್ನು ನಿಮಗೆ ಬ್ರೀಫಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಮೊದಲನೇದಾಗಿ ಇಲ್ಲಿ GPQ ಅಂಥೇಳಿ ನೆನ್ಪಿಟ್ಕೊಳ್ಳಿ. ಜಿ ಅಂದರೆ ಗೌರ್ಮೆಂಟ್, ಆಮೇಲೆ ಪ್ರೈವೇಟ್, ಆಮೇಲೆ ಅದರ್ಸ್. ಇಲ್ಲಿ ಗೌರ್ಮೆಂಟ್ ಅಂತಂದರೆ ಇಲ್ಲಿ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್, ಇದು ಒಂದು ಟೈಪ್. ಆದರೆ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್, ಇಲ್ಲಿ ಗೌರ್ಮೆಂಟ್ ಸೀಟ್ ಗೌರ್ಮೆಂಟ್ ಕಾಲೇಜ್ನಲ್ಲಾದರೆ ಅರೌಂಡ್ 64,000 ಫೀಸ್ ಇರುತ್ತೆ. ಅದೇ ರೀತಿ ನೀವು ಇಫ್ ಯು ಟೇಕ್ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕೋಟಾ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಇಟ್ ಕಮ್ಸ್ ಅಂಡರ್ ಅರೌಂಡ್ 1,60,000 rupees ಫೀಸ್. ಅಂದರೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಇನ್ನು ಫುಲ್ಲಿ ಪ್ರೈವೇಟ್ ಅಂದರೆ GMP, ಅದಕ್ಕೆ ಪ್ರೈವೇಟ್ ಸೀಟ್ ಅಂತಾರೆ, ಜನರಲ್ ಮೆರಿಟ್ ಪ್ರೈವೇಟ್ ಅಂಥೇಳಿ. ಇಲ್ಲಿ ಅರೌಂಡ್ 12 lakhs rupees ಪರ್ ಆ್ಯನ್ಯಮ್ ಫೀಸ್ ಇರುತ್ತೆ. ಆಮೇಲೆ Q, ಇದು G ಅಂತಂದರೆ ಗೌರ್ಮೆಂಟ್ ಸೀಟ್, ನೆನ್ಪಿಟ್ಕೊಳ್ಳಿ. ಇದು ಗೌರ್ಮೆಂಟ್ ಕಾಲೇಜಿನಲ್ಲಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಕೋಟಾ ಇರ್ತದೆ. ಅದೇ ರೀತಿ ಪ್ರೈವೇಟ್ ಸೀಟ್, ಇದರ ಫೀಸ್ ಅರೌಂಡ್ 12 lakhs ಇರ್ತದೆ. ಕೆಲವು ಸೀಟುಗಳು ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲೇ ಇರ್ತವೆ. ಅದೇ ರೀತಿ Q ಅಂದರೆ ಅದರ್ಸ್. ಅದರ್ಸ್ ಅಂತಂದರೆ ನಿಮ್ಮ ಮ್ಯಾನೇಜ್ಮೆಂಟ್ ಕೋಟಾ ಇರ್ಬೋದು ಅಥವಾ ಬೇರೆ ಬೇರೆ ಕೋಟಾಗಳು. ಈ ಕೋಟಾ ಸೀಟ್ಗಳ ಫೀಸು 30 lakhs to 40 lakhs ವರೆಗೂ ಪರ್ ಆ್ಯನ್ಯಮ್, ನೆನ್ಪಿಟ್ಕೊಳ್ಳಿ. 30 to 40 lakhs ಇರ್ತದೆ. ಅದಕ್ಕಾಗಿ ಯಾರು ನಿಮ್ಮ ಇದ್ರ ಮೇಲೆ ನಿಮ್ಮ ರ್ಯಾಂಕ್ ನೋಡಿ, ದಿ ಸೀಟ್ಸ್ are to be allotted on the basis of your NEET rank.
ಮತ್ತು ನಿಮ್ಮ ಕೆಟಗರಿ, ಯಾವ ಕೆಟಗರಿ ನೀವು ಇದ್ದರೆ, ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ಸ್ ಇದ್ದರೆ, ಏನಾದ್ರು ಬೆನಿಫಿಟ್ಸ್ ಇದ್ದರೆ, ಬೇಸ್ಡ್ ಆನ್ ದಟ್ ದೇ ಆರ್ ಗೋಯಿಂಗ್ ಟು ಅಲರ್ಟ್. ಆವಾಗ ನೀವು ಆಪ್ಷನ್ ಎಂಟ್ರಿನ ನಿಮ್ಮ ಫೀಸ್ ಇದ್ರ ಮೇಲೆ, ನಿಮ್ಮ ರ್ಯಾಂಕಿನ ಆಧಾರದ ಮೇಲೆ ನೀವು ಕೊಡಬೇಕಾಗ್ತದೆ. ನೆಕ್ಸ್ಟ್ NRI ಕೋಟಾ ಅಂತ ಇರ್ತದೆ. ಈಗ ನಾನು ಇನ್ನೊಂದು ಸಲ ಇದ್ರ ಬಗ್ಗೆ ಹೇಳ್ತೇನೆ. GPQ ಅಂದರೆ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜಸ್ ಆ್ಯಂಡ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್. ಇದು 64,000 ರುಪೀಸ್ ಗೌರ್ಮೆಂಟ್ ಕಾಲೇಜ್ ಫೀಸ್ ಇದ್ದರೆ 1,60,000 ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜುಗಳಿಗೆ ಫೀಸ್ ಇರ್ತದೆ. ಅದೇ ರೀತಿ ಪ್ರೈವೇಟ್ ಅಂದರೆ GMP ಜನರಲ್ ಮೆರಿಟ್ ಪ್ರೈವೇಟ್ ಸೀಟ್, ಇವೆಲ್ಲ ಕಾಲೇಜುಗಳಲ್ಲಿ ಕೆಲವೊಂದು ಸೀಟ್ಗಳಿರ್ತದೆ. ಸುಮಾರು 12 lakhs ರುಪೀಸ್ ಫೀಸ್ ಇರುತ್ತೆ ಪರ್ ಆ್ಯನ್ಯಮ್. ಅದೇ ರೀತಿ ಅದರ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ ಇರ್ಬೋದು ಅಥವಾ ಬೇರೆ ಬೇರೆ ಸೀಟ್ಗಳು. ಇಲ್ಲಿ 30 to 40 lakhs ಪರ್ ಆ್ಯನ್ಯಮ್ ಫೀಸ್ ಇರುತ್ತೆ. ಇವನ್ನೆಲ್ಲ ಆಪ್ಷನನ್ನು ಕೊಡಬೇಕಾದ್ರೆ ನೀವು ಫೀಸ್ ಸ್ಟ್ರಕ್ಚರಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಾಲೇಜ್ ಹೆಸರು ನೀವು ಕಾಲೇಜ್ ಕೋಡನ್ನು ಹಾಕಿದ ನಂತರ ಅಲ್ಲಿ ಕಾಲೇಜ್ ಫೀಸ್ ಡಿಸ್ಪ್ಲೇ ಆಗುತ್ತೆ. ಆ ಫೀಸನ್ನು ನೋಡಿಕೊಂಡೇ ನೀವು ಆಪ್ಷನ್ ಎಂಟ್ರಿ ಕೊಡೋದು ಒಳ್ಳೆಯದು. ಯಾಕಂದರೆ ಭಾಳ ಕೇರ್ಫುಲ್ ಆಗಿರಬೇಕು. ಅಲರ್ಟ್ ಆದ ನಂತರ ನೀವು ತುಂಬ ಪ್ರಾಬ್ಲಮ್ ಆಗುತ್ತೆ ಟು ಎಸ್ಕೇಪ್ ಫ್ರಮ್ ದಟ್ ಸೀಟ್. ಅದಕ್ಕಾಗಿ ನಾನು ಹೇಳ್ತಿದ್ದೇನೆ, ಫೀಸ್ ನೀವು ಕಾಲೇಜ್ ಕೋಡ್ ಹಾಕಿದಾಗ ಆಪ್ಷನ್ ಎಂಟ್ರಿ ಕೊಡಬೇಕಾದ್ರೆ ನಿಮಗೆ ಅಲ್ಲಿ ಫೀಸ್ ಸ್ಟ್ರಕ್ಚರ್, ಕಾಲೇಜ್ ನೇಮ್ ಮತ್ತು ಫೀಸ್ ಸ್ಟ್ರಕ್ಚರ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಕೊಡಿ ಅಂತ ನಿಮ್ಗೆ ಕೇಳ್ಕೊಳ್ತಿದ್ದೇನೆ. ನೆಕ್ಸ್ಟ್ NRI ಕೋಟಾ, ಇದು ನಮಗೆ ಸಂಬಂಧಪಟ್ಟಿದ್ದೆಲ್ಲ ಬಿಟ್ಟುಬಿಡಿ. ಇನ್ನು ಕೆಲವೊಂದು ಮೈನಾರಿಟಿ ಸೀಟ್ಗಳಿರ್ತವೆ, ಅವು ಫೀಸು ಕೂಡ ಅರೌಂಡ್ 12 lakhs ಇರುತ್ತದೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ, ಆ ಸೀಟುಗಳು ಕೂಡ ಫೀಸ್ ಅರೌಂಡ್ 12 lakhs ಇರ್ತದೆ. ಅವು ಭಾಳ ಕಾಲೇಜುಗಳಿದ್ದಾವೆ, ಭಾಳ ಸೀಟುಗಳಿದ್ದಾವೆ. ಯಾರು ಹೂ ಆರ್ ಹ್ಯಾವಿಂಗ್ ದಿಸ್ minority certificates, they can give options for this type of seats. ನೆಕ್ಸ್ಟ್ ಇನ್ನು ಕಾಲೇಜ್ ಸೆಲೆಕ್ಷನ್ ಏನು, ಈ ನಾವು ಆಪ್ಷನ್ ಎಂಟ್ರಿ ಹೇಗೆ ಕೊಡಬೇಕು, ಏನು ಒಂದು ಸಣ್ಣ ಟಿಪ್ಸನ್ನು ನಿಮ್ಗೆ ಕೊಡಲಿಕ್ಕೆ ನಾನು ತೋರಿಸ್ತೇನೆ. ನೀವು ಫಸ್ಟು ನಿಮ್ಮದು ಕಾಲೇಜ್ ಸೆಲೆಕ್ಷನ್ ಹೇಗಿರಬೇಕು, ಸ್ಟ್ಯಾಂಡರ್ಡ್ ಆಫ್ ಕಾಲೇಜ್ ಅದ್ರ ಬಗ್ಗೆ ಕಾಲೇಜ್ ಸೆಲೆಕ್ಷನನ್ನು ಮೊದಲು ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಅನುಕೂಲತೆ, ಯುವರ್ ಕನ್ವೀನಿಯೆಂಟ್ ಆಲ್ಸೋ ಯು ಶುಡ್ ಸಿ. ಯಾಕಂದರೆ ನೀವು ಒಂದು ಸಲ ಮೆಡಿಕಲ್ ಕಾಲೇಜ್ ಜಾಯ್ನ್ ಆದಮೇಲೆ ನಿಮಗೆ ಟೈಮ್ ಸಿಗೋದು ತುಂಬ ಕಷ್ಟ, ಅಥವಾ ಲೀವ್ ಸಿಗೋದು ತುಂಬ ಕಷ್ಟ ಆಗುತ್ತೆ, ತುಂಬ ಬ್ಯುಸಿ ಆಗ್ತೀರಾ. ಇಫ್ ಯು ಗೆಟ್ ನಿಯರ್ ಬೈ ಯುವರ್ ಪ್ಲೇಸ್ ಇಟ್ ಈಸ್ ಬೆಟರ್. ಅದಕ್ಕೆ ನಿಮ್ಮ ಕನ್ವೀನಿಯೆಂಟನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್, ವೆರಿ ವೆರಿ ಇಂಪಾರ್ಟೆಂಟ್. ಫೀಸ್ ಸ್ಟ್ರಕ್ಚರನ್ನು ನಾನು ಈಗಾಗಲೇ ಹೇಳಿದೆ, ನೀವು ಆಪ್ಷನ್ ಕೊಡಬೇಕಾದ್ರೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಕಾಲೇಜ್ ಕೋಡ್ ಹಾಕಿದ ಕೂಡಲೇ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಡಿಸ್ಪ್ಲೇ ಆಗುತ್ತೆ. ಆ ಫೀಸ್ ಸ್ಟ್ರಕ್ಚರನ್ನು ತುಂಬ ಕೇರಾಗಿ ನೋಡಿಕೊಂಡು ನೀವು ಆಪ್ಷನನ್ನು ಕೊಡಿ. ಇಲ್ಲಿ ಕಾಲೇಜ್ ಸ್ಟ್ಯಾಂಡರ್ಡನ್ನು ಯಾವ ರೀತಿ, ಯಾವುದು ಸ್ಟ್ಯಾಂಡರ್ಡ್ ಕಾಲೇಜ್ ಅಂತಂದರೆ, ಇಲ್ಲಿ ಮೆಡಿಕಲ್ ಕಾಲೇಜಿನ ಮುಖ್ಯವಾಗಿ ಕ್ಲಿನಿಕಲ್ ಎಕ್ಸ್ಪೋಜರ್ ಇಂಪಾರ್ಟೆಂಟ್. ಕ್ಲಿನಿಕಲ್ ಎಕ್ಸ್ಪೋಜರ್ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿರಬೇಕು, ಹೈ ಪೇಷಂಟ್ ಇನ್ಫ್ಲೋ ಇರಬೇಕು, ಫ್ಯಾಕಲ್ಟಿನೂ ಕೂಡ ಮ್ಯಾಟ್ರ್ ಆಗುತ್ತೆ. ಅದಕ್ಕಾಗಿ ಇವನ್ನೆಲ್ಲ ಇಲ್ಲಿ ಯಾವ ಕಾಲೇಜಿನ ಚೆನ್ನಾಗಿದೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಒಂದು ಸ್ಟ್ಯಾಂಡರ್ಡ್ ಕಾಲೇಜುಗಳನ್ನ ಈ ಒಂದು ಆಧಾರದ ಮೇಲೆ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂಡು ಆ ಆಪ್ಷನನ್ನು ಕೊಡಿ. ಮತ್ತೊಂದು ಕನ್ವೀನಿಯೆಂಟ್ ಆಗಿದ್ದು ಕೂಡ, ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫೀ ಸ್ಟ್ರಕ್ಚರ್, ನಾನು ವೆರಿ ವೆರಿ ಇಂಪಾರ್ಟೆಂಟ್. ಫೀ ಸ್ಟ್ರಕ್ಚರನ್ನು ನೋಡಿದ್ದೀನಿ, ಅದನ್ನು ಹೇಳಿದ್ನೆಲ್ಲ ನೀವು ಆಪ್ಷನ್ ಕೊಡಬೇಕಾದ್ರೆ ಕಾಲೇಜ್ ಕೋಡ್ ಹಾಕಿದಾಗ ನಿಮಗೆ ಅಲ್ಲಿ ಆ ಸೀಟಿನ ಫೀಸ್ ಸ್ಟ್ರಕ್ಚರ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೋಡಿ ಆ ಸೀಟನ್ನು ಕೊಡಿ. ಆ ಸೀಟುಗಳೇನಿರ್ತವೆ, ಟೈಪ್ಸ್ ಆಫ್ ಸೀಟ್ ನೆನ್ಪಿಟ್ಕೊಳ್ಳಿ. ಗೌರ್ಮೆಂಟು, ಪ್ರೈವೇಟು ಮತ್ತು ಅದರ್ಸ್ ಅಂತ ಬರುತ್ತೆ. ಈ ಮೂರಲ್ಲಿ ನೀವು ಯಾವ್ದು ಸೆಲೆಕ್ಷನ್ ಮಾಡ್ಕೊತೀರಿ ನೋಡ್ಕೊಳ್ಳಿ. ಫೀಸ್ ಸ್ಟ್ರಕ್ಚರ್ ಏನದು ಗೊತ್ತಿರಬೇಕು ನಿಮಗೆ. ಈಗ ಗೌರ್ಮೆಂಟ್ ಸೀಟ್ ಇದ್ದರೆ ಎಷ್ಟಿರುತ್ತೆ ಗೌರ್ಮೆಂಟ್ ಕಾಲೇಜಿನಲ್ಲಿ, ಪ್ರೈವೇಟ್ ಕಾಲೇಜಿನಲ್ಲಿ. ಅದೇ ರೀತಿ ಪ್ರೈವೇಟ್ ಸೀಟ್ ಇದ್ದರೆ ಅದರ ಫೀಸ್ ಎಷ್ಟು ಇರುತ್ತೆ ಅಂಥೇಳಿ. ಅದೇ ರೀತಿ ಅದರ್ಸ್ ಕ್ಯೂ ಟೈಪ್, ಅದು ಅದರ್ಸ್ ಅಂತ, ಆ ಸೀಟ್ಗಳಿಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಂತೇಳಿ ತಿಳ್ಕೊಂಡು ನೀವು ಆಪ್ಷನ್ ಎಂಟ್ರಿನ ಕೊಡಿ. ನಿಮಗೆ ಸ್ಟ್ಯಾಂಡರ್ಡ್ ಆಫ್ ಕಾಲೇಜ್ ನೋಡ್ಕೊಳ್ಳಿ, ಅದೇ ರೀತಿ ನಿಮ್ಮ ಕನ್ವೀನಿಯೆಂಟ್ ನೋಡ್ಕೊಳ್ಳಿ, ಅದೇ ರೀತಿ ಫೀಸ್ ಸ್ಟ್ರಕ್ಚರನ್ನು ನೋಡಿಕೊಂಡು ನಿಮಗೆ ಇನ್ನೂ ಟೈಮ್ ಇದೆ. 13ನೇ ತಾರೀಕಿನವರೆಗೆ ಟೈಮ್ ಇರೋದ್ರಿಂದ
Slowly you can go through the all details. ಯು ಶುಡ್ ನೋ ಅಬೌಟ್ ದ ಕಾಲೇಜಸ್, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಥವಾ ಕ್ಲಿನಿಕಲ್ ಎಕ್ಸ್ಪೋಜರ್ ಬಗ್ಗೆ ಅಥವಾ ಫ್ಯಾಕಲ್ಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಕಾಲೇಜ್ಗಳ ಬಗ್ಗೆ ತಿಳ್ಕೊಳ್ಳಿ. ಮತ್ತು ನಿಮಗೆ ಕನ್ವೀನಿಯೆಂಟ್ ಹೌದಲ್ಲ ನೋಡ್ಕೊಳ್ಳಿ. ಡಿಸ್ಟೆನ್ಸ್ ಇರ್ಬೋದು ಅಥವಾ ಫುಡ್ ಇರ್ಬೋದು ಅಥವಾ ಅದರ್ ಮಟೀರಿಯಲ್ಸ್ ಹೇಗೆ ಅಂಥೇಳಿ ತಿಳ್ಕೊಂಡು ಆಧಾರದ ಮೇಲೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟು ಮನಿ. ಇಲ್ಲಿ ನೋಡಿ ಫೀಸ್ ಸ್ಟ್ರಕ್ಚರ್ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಕೆಪಾಸಿಟಿ, ಫೀಸ್ ಪೇಯಿಂಗ್ ಕೆಪಾಸಿಟಿ ಮೇಲೆ ನೀವು ಈ ಸೀಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.